ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಹಲೋ ಎವ್ರಿವನ್, ನಮ್ಮ ಫಸ್ಟ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಆರ್ ನೈಸ್ ಲೈಫ್ ಸ್ಟೈಲ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಥಮ ಪೂಜೆ ವಿಘ್ನೇಶ್ವರನಿಗೆ ಹಲವಾರು ನಾಮಗಳು ಮತ್ತು ಅವತಾರಗಳು. ಅದರಲ್ಲಿ ಕೆಲವೊಂದು ಅಂದರೆ ಗೌರಿಪುತ್ರ, ವಿನಾಯಕ, ಲಂಬೋದರ, ವಿಘ್ನನಾಶಕ, ಹೀಗೆ ಹಲವಾರು ಹೆಸರುಗಳಿಂದ ನಾವು ಅಷ್ಟಸಿದ್ಧಿಗಳನ್ನು ದಯಪಾಲಿಸುವ ಅಷ್ಟವಿನಾಯಕನ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು. ಬನ್ನಿ ತಿಳ್ಕೊಳ್ಳೋಣ. ಅಷ್ಟವಿನಾಯಕ ಎಂದರೆ 8 ಗಣೇಶ. ಅಷ್ಟ ಎಂಬುದು ಸಂಸ್ಕೃತ ಪದ. ಅಷ್ಟ ಅಂದರೆ 8. ಏನಿದು ಅಷ್ಟವಿನಾಯಕದ ಮಹಿಮೆ ಅಂದರೆ, ಅಷ್ಟವಿನಾಯಕ ಸ್ವಯಂಭೂ ಗಣೇಶನ ಪ್ರದೇಶಗಳು. ಈ ಕ್ಷೇತ್ರಗಳು ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿದ್ದು, ಈ 8 ಕ್ಷೇತ್ರಗಳು ಶ್ರೀ ಗಣೇಶನಿಗೆ ಅರ್ಪಿತವಾಗಿದೆ. ಇವೆಲ್ಲವನ್ನು ಸ್ವಯಂಭೂ ಅಥವಾ ಸ್ವಯಂ ಮೂಲವೆಂದು ಪರಿಗಣಿಸಲಾಗಿದೆ. ಬನ್ನಿ ಅವುಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಮಯೂರೇಶ್ವರ್. ಇದು ಪುಣೆ ಜಿಲ್ಲೆಯಲ್ಲಿ ಮೋರ್ಗಾವ್ ಅನ್ನೋ ಊರಿನಲ್ಲಿ ಇದೆ. ಇದು ಕೇಸರಿ ಬಣ್ಣದ ಮಯೂರೇಶ್ವರ ಸ್ವಾಮಿ. ಎರಡನೇ ದೇವಸ್ಥಾನ ಬಂದು ಸಿದ್ಧಿವಿನಾಯಕ ದೇವಸ್ಥಾನ. ಅಹಮದ್ನಗರ ಸಿದ್ಧಟೇಕ ಎನ್ನುವ ಊರಲ್ಲಿದೆ. ಅದು ಸುಂದರವಾದ ಗೋಪುರ ದೇವಸ್ಥಾನದ್ದು. ಇದು ಬಂದು ಅಲ್ಲಿನ ಸ್ವಯಂಭೂ ವಿನಾಯಕ. ಮೂರನೇದು ಬಳ್ಳಾಳೇಶ್ವರ ದೇವಸ್ಥಾನ. ರಾಯಗಢ್ ಜಿಲ್ಲೆಯ ಪಾಲಿ ಅನ್ನೋ ಊರಲ್ಲಿದೆ. ಇವರು ಬಳ್ಳಾಳೇಶ್ವರ ಸ್ವಾಮಿ. ನಾಲ್ಕನೇದು ಬಂದು ವರದ ವಿನಾಯಕ ದೇವಸ್ಥಾನ. ಇದು ಕೂಡ ರಾಯಗಢ್ ಜಿಲ್ಲೆಯಲ್ಲಿ ಇದ್ದು ಮಹಾಡ್ ಅನ್ನೋ ಊರಿನಲ್ಲಿ ಇದೆ. ಅಲ್ಲಿನ ಗೋಪುರ, ದೇವಸ್ಥಾನ ಮತ್ತು ಅದರ ಸ್ವಯಂಭೂ ವಿನಾಯಕ. ಐದನೇದು ಬಂದು ಚಿಂತಾಮಣಿ ದೇವಸ್ಥಾನ. ಇದು ಪುಣೆ ಜಿಲ್ಲೆಯಲ್ಲಿದ್ದು ದೇವೂರ್ ಎನ್ನೋ ಊರಿನಲ್ಲಿದೆ. ಇದು ಅಲ್ಲಿನ ಗೋಪುರ, ಸುಂದರವಾದ ಗೋಪುರ ಮತ್ತು ಅಲ್ಲಿನ ಸ್ವಯಂಭೂ ಗಣ. ಆರನೇದು ಬಂದು ಗಿರಿಜಟ್ಮಜ್ ದೇವಸ್ಥಾನ. ಇದು ಕೂಡ ಪುಣೆ ಡಿಸ್ಟ್ರಿಕ್ಕಲ್ಲಿದ್ದು ಲೇಂದ್ರಿ ಎಂಬ ಊರಲ್ಲಿದೆ. ಇದು ಬೆಟ್ಟದ ಮೇಲೆ ಅದ್ಭುತವಾಗಿದೆ ದೇವಸ್ಥಾನ. ವಿಘ್ನಹಾರ ದೇವಸ್ಥಾನ. ಇದು ಬಂದು ಪುಣೆಯಲ್ಲಿದ್ದು ಓಜಾರ್ ಅನ್ನೋ ಊರಿನಲ್ಲಿ ಇದೆ. ಇದು ಅಲ್ಲಿನ ದೇವಸ್ಥಾನ. ಎಂಟನೇದು ಮತ್ತು ಕೊನೆಯ ಮಹಾಗಣಪತಿ ದೇವಸ್ಥಾನ ಬಂದು ಪುಣೆಯಲ್ಲಿ ರಾಜನ್ಗಾಂವ್ ಅನ್ನೋ ಊರಲ್ಲಿದೆ. ಇದು ಅಲ್ಲಿನ ಹೆಬ್ಬಾಗಿಲು ಮತ್ತು ದೇವಸ್ಥಾನ. ವೀಕ್ಷಕರೇ, ಇಷ್ಟು ನಮ್ಮ ಅಷ್ಟವಿನಾಯಕ ದೇವಸ್ಥಾನಗಳು. ಕೊನೆಯದಾಗಿ ಮಹಾಗಣಪತಿ, ಅಷ್ಟಗಣಪತಿಯಲ್ಲಿ ಕೊನೆಯ ಗಣಪತಿ. ಶ್ರೀ ವಿನಾಯಕ ನಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಯಶಸ್ ಕೀರ್ತಿ ಕೊಟ್ಟು ಸದಾ ಕಾಪಾಡಲಿ ಎಂದು ಬೇಡುತ್ತಾ ಈ ರೂಟ್ ಮ್ಯಾಪ್, ಅಷ್ಟವಿನಾಯಕ ರೂಟ್ ಮ್ಯಾಪ್ ಒಂದಿಗೆ ಕೊನೆಗೊಳಿಸ್ತೀವಿ. ಧನ್ಯವಾದಗಳು.